ಮೇಡಮ್ ಎಲ್ಲಿಂದ ಬಂದಿದ್ದೀರಿ? ನಾವೆಲ್ಲ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಇಂದ ಬಂದಿದ್ದೀವಿ. ಇಲ್ಲಿ ಬಿಡದಿಯಲ್ಲಿ ಏನ್ ನಡೀತಿದೆ ಅಂತ ನಮಗೆಲ್ಲ ಗೊತ್ತು. AICT ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ರೈತರ ಭೂಮಿ ಎಲ್ಲ ಕಿತ್ಕೋತಾ ಇದ್ದಾರೆ. ಸೊ ನಿಮ್ ರೈತರಿಗೆ ಬೆಂಬಲವಾಗಿ ನಾವು ನಿಂತ್ಕೊಳ್ಳಕ್ಕೆ ನಿಮ್ ಜೊತೆ ಬಂದಿದ್ದೀವಿ. ಥ್ಯಾಂಕ್ ಯು ಮೇಡಮ್. ಇನ್ಯಾರು ಮಾತಾಡ್ತೀರಾ? ಇಲ್ಲಿನ ವಾಸ್ತವ್ಯ ನೋಡ್ತಾ ಇದ್ದೀರಿ ನೀವು. ಇಲ್ಲಿ ಬರಡು ಭೂಮಿ ಇದೆಯಾ, ಹಸಿರಾಗಿದ್ಯಾ? ಎಲ್ಲ ಹಸಿರಾಗಿದೆ, ಫಲವತ್ತಾದ ಭೂಮಿ. ಅದ್ ಹೇಗೆ ಬಂಜರ ಭೂಮಿ ಅಂತ ಹೇಳ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಎಷ್ಟು ಇಲ್ಲಿ ನೋಡಕ್ ಎಷ್ಟು ಚೆನ್ನಾಗಿದೆ. ಅದ್ ಹೇಗೆ ಡ್ರೈ ಲ್ಯಾಂಡ್ ಅಂತ ಹೇಗೆ ಡಿಕ್ಲೇರ್ ಮಾಡಿದ್ದಾರೆ, ಹೇಗೆ 80% ಫಾರ್ಮರ್ಸ್ ಹೇಗೆ ಒಪ್ಕೊಂಡಿದ್ದಾರೆ, ಅದೆಲ್ಲ ಅರ್ಥನೇ ಆಗ್ತಿಲ್ಲ. ಇವರು ಸುಳ್ಳು ಹೇಳ್ತಿದ್ದಾರೆ ಇವರು ಸರ್ಕಾರ. ಈ ಭೂಮಿನ ನಾವು ರೈತರು ಬಿಡ್ಬೋದಾ ಮೇಡಮ್? ಹೇಗ್ ಬಿಡಕ್ಕಾಗತ್ತೆ? ನೀವು ಬಿಟ್ರೆ ನಮಗೆ ಜೀವನ ಹೋಗುತ್ತೆ. ರೈತರೇ ಬ್ಯಾಕ್ ಬೋನ್ ಅಂತ ಹೇಳ್ತಾರೆ. ರೈತರಿಲ್ಲ ಅಂದ್ರೆ ನಾವೆಲ್ಲಿ? ಹೌದು, ಖಂಡಿತ ಮೇಡಮ್. ರೈತರಿಲ್ಲ ಅಂದ್ರೆ ದೇಶದ ಬೆನ್ನೆಲುಬು ರೈತರು ಅಂತಾರೆ. ಬಟ್ ಆ ರೈತರನ್ನ ಬೆನ್ನೆಲುಬೆ ಮುರಿಯಕ್ಕೆ ಈ ಸರ್ಕಾರ ಹೊರಟಿದೆ. ನೋಡಿ, ಸಾವಿರಾರು ತೆಂಗಿನ ಮರ ಇದೆ, ಅಡಿಕೆ ಇದೆ. ನೋಡಿ, ಬೆಂಗಳೂರಿಗೆ ಸಾವಿರಾರು ಎಳ್ನೀರು ಹೋಯ್ತದೆ ದಿವಸ 10 ಲಾರಿ 15 ಲಾರಿ. ಅದನ್ನ ವಿಚಾರ ಮಾಡಿ ನೋಡಿ. ನೀವು ನೋಡಿ, ನಮ್ಮನ್ನ ಉಳಿಸ್ಬೇಕಾಯ್ತದೆ. ಅದರಿಂದ ಕರೆಕ್ಟಾಗಿ ಮಾತಾಡಿದ್ವಿ. ಸೊಪ್ಪು ನೋಡಿ, ತರಕಾರಿ ಸೊಪ್ಪು ಅದು ಇದು ಎಲ್ಲ ಬೆಳೀತಾರೆ. ತುಂಬಾ ಚೆನ್ನಾಗಿದೆ ನಮ್ಮ ಪರಿಸರ. ನಮ್ಮ ತಾಯಿನಾಡು ಬಿಟ್ಟು ನಾವು ಬೇರೆ ಕಡೆ ಹೋಗಂಗಿಲ್ಲ. ನಮ್ಮ ತಾಯಿನಾಡೇ ನಮಗೆ ಊಟ. ಡೆವಲಪ್ಮೆಂಟ್ ಹೆಸರಲ್ಲಿ ಅವರು ರೈತರದು ಭೂಮಿ ತೆಗಿತಿದ್ದಾರೆ. ಡೆವಲಪ್ಮೆಂಟ್ ಹೆಸರು ಬಂದು ರೈತರಿಗೆ ಕೆಲಸ ಸಿಗತ್ತಾ, ದುಡ್ಡು ಸಿಗತ್ತಾ? ಏನೂ ಸಿಗಲ್ಲ. ಅದು AICT ಅಂತ ಹೇಳ್ಬಿಟ್ಟು ಅದು ಪ್ರಾಫಿಟ್ಸ್ ಯಾರಿಗೂ ಹೋಗುತ್ತೆ, ಅದು ಅದರಿಂದ ದುಡ್ಡು ಯಾರಿಗೂ ಹೋಗುತ್ತೆ. ಅದು ಒಂದು ನಮ್ಮ ಸಮಾಜದಲ್ಲಿ ಒಂದು 2 ಜನಕ್ಕೆ ಹೋಗುತ್ತೆ. ನಾವು ಸಾವಿರಾರು ಜನ ಇಲ್ಲಿ ಇರ್ತೀವಿ, ನಾವು ರೈತರು ಇರ್ತೀವಿ, ಕಾರ್ಮಿಕರು ಇರ್ತೀವಿ, ವಿದ್ಯಾರ್ಥಿಗಳು ಇರ್ತೀವಿ. ಬಟ್ ನಮ್ಗೆ ಯಾರಿಗೂ ಇದು ಬೆನಿಫಿಟ್ ಸಿಗಲ್ಲ. ಬೆನಿಫಿಟ್ ಹೋಗೋದು 2-3 ಜನಕ್ಕೆ ಹೋಗುತ್ತೆ. ದುಡ್ಡು ಎಲ್ಲ ಅವ್ರಿಗೆ ಹೋಗುತ್ತೆ, ಊಟ ಅವ್ರಿಗೆ ಹೋಗುತ್ತೆ, ಎಲ್ಲ ಅವ್ರಿಗೆ ಹೋಗುತ್ತೆ. ಇದು ಬೆಂಗಳೂರನ್ನ ಎಕ್ಸ್ಪ್ಯಾಂಡ್ ಮಾಡೋ ಹೆಸರಲ್ಲಿ ರೈತರದ್ದು ಭೂಮಿ ತೆಗೆಯೋದು, ಮತ್ತೆ ಏನೆಲ್ಲ ನೋಡ್ತೀವಿ, ದೇವನಹಳ್ಳಿ ಇರ್ಲಿ, ಆನೇಕಲ್ ಇರ್ಲಿ, ಎಲ್ಲದು ಡೆವಲಪ್ಮೆಂಟ್ ಮತ್ತೆ ಸಿಟಿನ ಎಕ್ಸ್ಪ್ಯಾಂಡ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಇದೆಲ್ಲ ಮಾಡ್ತಾ ಇದಾರೆ. ಬಟ್ ಎಕ್ಸ್ಪ್ಯಾನ್ಷನ್ ಬೆನಿಫಿಟ್ ಯಾರಿಗೂ ಹೋಗುತ್ತೆ ಅಂತ ನಾವು ಇಲ್ಲಿ ಕೇಳಬೇಕಾಗಿದೆ. ಇವಾಗ ನಮ್ಗೆ ಯಾರಿಗೂ ಇದ್ರದ್ದು ಬೆನಿಫಿಟ್ ಏನೂ ಸಿಗೋದಿಲ್ಲ. ನಮ್ಗೆ ಅದೆಲ್ಲರಿಗೂ ನಮ್ಗೂ ಗೊತ್ತು. ಅದಕ್ಕೆ ನಾವು ಹೋರಾಟ ಮಾಡ್ತಾ ಇದೀವಿ. ಇನ್ನೊಂದಂದ್ರೆ ವಿದ್ಯಾರ್ಥಿ ಸಂಘಟನೆ ನಮ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿ ನಾವೆಲ್ಲರೂ ಇದ್ರ ಸೇರ್ಕೋಬೇಕು. ಏನಕ್ಕಂದ್ರೆ ಇವಾಗ ರೈತರ ಮೇಲೆ ಇಷ್ಟು ಇದು ಮಾಡ್ತಾ ಇದಾರೆ ಅಂದ್ರೆ ನೆಕ್ಸ್ಟ್ ಜನರೇಷನ್ ನಾವೇ ನಮ್ಮ ಮೇಲೆ ಈ ತರ ದೌರ್ಜನ್ಯ ಮಾಡಿ ದಬ್ಬಾಳಿಕೆ ಮಾಡ್ತಾರೆ. ನಾವೆಲ್ಲರೂ ಎದುರಿಸಿ ನಿಂತಬೇಕು. ವಿ ಸ್ಟ್ಯಾಂಡ್ ವಿತ್ ದ ಫಾರ್ಮರ್ಸ್ ಆಫ್ ಬಿಡ್ದಿ. ಥ್ಯಾಂಕ್ ಯು.